ವಾಟ್ಸ್ಆಪ್ ಎಲ್ಗೂ ನಮಸ್ಕಾರ. ಮತ್ತೊಂದು ಇಂಟ್ರೆಸ್ಟಿಂಗ್ ಬೆಂಕಿ ಟೆಕ್ ನ್ಯೂಸ್ 131ನೇ ಎಪಿಸೋಡ್. ಹೌದು, ನಮ್ ಕಡೆ 10 ಗಂಟೆ ಆದ್ರೂ ಇನ್ನು ಫುಲ್ ಚಳಿ ಬಿಡ್ತಾ ಇದೆ. ಬಟ್ ಅದರಲ್ಲಿ ಹಾಟ್ ಟೆಕ್ ನ್ಯೂಸ್ ನೋಡಿದ್ರೆ ಚಳಿ ಕಮ್ಮಿ ಆಗತ್ತೆ. ಆರಾಮಾಗಿ ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಲಿಸ್ಟ್ ಅಲ್ಲಿ ಮೊದಲನೇ ನ್ಯೂಸ್ ಗಿಂತ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ತಿಳಿಸ್ಕೊಡ್ಬೇಕು. ಸೊ ನಮ್ಮ ಪ್ರತಿ ವಿಡಿಯೋ ಪ್ರತಿ ಕಮೆಂಟ್ ಗೆ ಒಂದು ಪೇಜ್ ಇಂದ ಲೈಕ್ ಕಮೆಂಟ್ ಬರ್ತಾ ಇದೆ. ಅದು Techysomz ಕನ್ನಡ ಆನ್ ಟೆಲಿಗ್ರಾಮ್ ಏನೋ ಹೆಸರಿಂದ ಬರ್ತಾ ಇದೆ. ಸೊ ಇವರು ಪ್ರತಿ ಕಮೆಂಟ್ ಗೆ ಲೈಕ್ ನೀವು ಪ್ರೈಸ್ ವಿನ್ ಆಗಿದ್ದೀರಾ, ನಮ್ಗೆ DM ಮಾಡಿ ನಿಮ್ ಪ್ರೈಸ್ ಸಿಗತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸ್ಕ್ಯಾಮ್ ಮಾಡ್ತಿದ್ದಾರೆ. ನಾವ್ ಯಾವುದೇ ಗಿವ್ ಅವೇನ ಮಾಡ್ತಾ ಇಲ್ಲ. ಈ ರೀತಿಯಾಗಿ ಹೇಳ್ಬಿಟ್ಟು ಪ್ರೈಸಸ್ ನ ತಗೊಂಡು ಲೈಕ್ ನಿಮ್ಗೆ 4,000 ರೂಪಾಯಿ ನೀವು ಕೊಟ್ರಿ ಅಂತಂದ್ರೆ ನಿಮ್ಗೆ ಸರ್ಪ್ರೈಸ್ ಗಿಫ್ಟ್ ಇದೆ, ಅದನ್ನ ಕಳಿಸ್ತೀವಿ ಅಂತ ಏನೇನೋ ಹೇಳ್ಬಿಟ್ಟು ಈ ರೀತಿ ಸ್ಕ್ಯಾಮ್ ಮಾಡ್ತಿದ್ದಾರೆ. ನಾವ್ ಯಾವುದೇ ಗಿವ್ ಅವೇ ಮಾಡಿದ್ರು ಇವತ್ ಮಾಡ್ಲಿ ಅಥವಾ ಮುಂದೆ 10 ವರ್ಷದ ಮೇಲೆ ಕೂಡ ಗಿವ್ ಅವೇ ಮಾಡಿದ್ರೆ ಯಾವತ್ತು ಯಾವುದೇ ಚಾರ್ಜಸ್ ನಿಮ್ ಕಡೆ ತಗೊಳ್ಳಲ್ಲ. ರೀಸೆಂಟ್ಲಿ ನನ್ನ ಹತ್ರ ಒಂದು 7-8 ತಿಂಗಳಾಗಿರ್ಬೋದು ಯಾವುದೇ ಗಿವ್ ಅವೇ ಮಾಡಿ ಅಂತ ಅನ್ಕೋತೀನಿ. ಅದು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿರ್ಬೋದು. ಬಟ್ ಯೂಟ್ಯೂಬ್ ಅಲ್ಲಿ ನಾನು ಯಾವುದೇ ಸದ್ಯ ಗಿವ್ ಅವೇ ಮಾಡಿಲ್ಲ. ಸೊ ಅಲರ್ಟ್ ಆಗಿರಿ, ಆ ಪೇಜ್ ಯಾವ್ದಿದೆ, ಆ ಚಾನಲ್ ಯಾವ್ದಿದೆ ಮೊದಲು ರಿಪೋರ್ಟ್ ಮಾಡಿ ನಮ್ಗೆ ಸ್ಕ್ರೀನ್ ಶಾಟ್ ಅಲ್ಲಿ ಹೊಡ್ಬಿಟ್ಟು ನಮ್ಮ ಆಫೀಸಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಗೆ ಕಳಿಸಿ. ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತಾ ಇದೀನಿ. ಯಾರು ಮಾಡ್ತಿದ್ದೀರಾ ಅವ್ರಿಗೆ, ಮಾಡದೇ ಇದ್ದವ್ರಿಗೂ ಕೂಡ ಅಟ್ ಲೀಸ್ಟ್ ರಿಪೋರ್ಟ್. ಅಲ್ಲಿ ನೆಕ್ಸ್ಟ್ ನ್ಯೂಸ್ ಬರ್ತಾ ಇದೆ. ಅದು OnePlus Nord CE3. ಇದು ಸದ್ಯಕ್ಕೆ ಲೀಕ್ಸ್ ಮತ್ತು ಎಲ್ಲೆಲ್ಲಿ ಕೆಲವೊಂದು ವೆಬ್ಸೈಟ್ಸ್ ಗಳಲ್ಲಿ ಇದು ಸ್ಪಾಟ್ ಆಗಿರುವಂತದ್ದು. ಸೊ ಖಂಡಿತ ಲಾಸ್ಟ್ ಟೈಮ್ ನಾವು ನಾರ್ಡ್ ಸೀರೀಸ್ ಅಲ್ಲಿ ತುಂಬಾ ಫೇಮಸ್ ನೋಡ್ಕೊಂಡ್ವಿ. ಅದಾದ ತಕ್ಷಣ Nord 2 ಬಂತು. Nord CE ಲೈಟ್ ಎಲ್ಲ ಇದು ಲೈಕ್ Realme 9 ಮತ್ತು Realme 9 Pro ನೆಲ್ಲ ಕಾಪಿ ಮಾಡ್ಬಿಟ್ಟು ಲೈಕ್ ಸೇಮ್ ಅದೇ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ಮಾಡಿ Nord CE2 ತಗೊಂಡ್ ಬಂದಿದ್ರು. ಬಟ್ ಇವಾಗ Nord CE3 ಕೂಡ ಖಂಡಿತ ನನ್ನ ಪ್ರಕಾರ Realme 10 or 10 Pro ನ ಇದು ಕಾಪಿ ಮಾಡ್ಕೊಂಡು ಮತ್ತೆ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ ನ ಮಾಡ್ಬಿಟ್ಟು ಅದೇ ಹೆಸರಿಂದ ಡಿಸೈನ್ ಚೇಂಜಸ್ ಮಾಡಿ ಮಾರ್ಕೆಟ್ ಅಲ್ಲಿ ಬರಂತ ಅನ್ಕೋತೀನಿ. ಸೊ ಇಲ್ಲಿ ಕೂಡ ಸೇಮ್ 50 ಮೆಗಾ ಪಿಕ್ಸೆಲ್ ನ ಕ್ಯಾಮ್ರಾ ಕೊಡ್ತಾ ಇದ್ದಾರೆ ಮತ್ತು ಪ್ರೊಸೆಸರ್ ಏನೋ Dimensity 1080 ಹೆಸರಿಂದ ಏನೋ ಕೇಳ್ತಾ ಇದ್ವಿ. ನೋಡೋಣ ಅಂತ ಇದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆಗೆ ಬರಲಿ, ಮತ್ತೊಂದು OnePlus ತಮ್ಮದೇ ಆದ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಇಟ್ಕೊಳ್ಳಿ ಅಂತ ಅನ್ಕೋತೀನಿ. ನೋಡೋಣ ಅಂತೆ ಮುಂದಿನ ತಿಂಗಳು ಫೆಬ್ರವರಿ ಮಿಡ್ ಅಲ್ಲಿ ಲಾಂಚ್ ಆಗುವಂತ ತುಂಬಾ ಸಾಧ್ಯತೆಗಳಿದೆ. ಇಡಿಸ್ದಲ್ಲಿ ಎರಡನೇ ನ್ಯೂಸ್, ಅದು ನೆನ್ನೆ ಅಷ್ಟೇ Samsung A14 ಲಾಂಚ್ ಮಾಡಿದ್ರು. ಈ ಫೋನ್ ಆಲ್ರೆಡಿ ನನ್ನ ಹತ್ರ ಬಂದಿತ್ತು. ಬಟ್ ಇದ್ರ ಬಗ್ಗೆ ನನ್ಗೆ ಯೂಟ್ಯೂಬ್ ವಿಡಿಯೋ ಮಾಡೋ ಇಂಟ್ರೆಸ್ಟ್ ಇಲ್ಲ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ರೀಲ್ ಬರುತ್ತೆ, ಅದು ಸ್ಪೆಷಲ್ ರೀಲ್ ಇದೆ, ಅದನ್ನ ಮಿಸ್ ಮಾಡ್ಕೊಳ್ಳಿ. ಜೊತೆಗೆ ನಾಳೆ ನಿಮಗೆ ಈ Samsung A23 ಕೂಡ ಲಾಂಚ್ ಆಗ್ತಾ ಇದೆ. ಇದು ಕೂಡ ಒಂದು ಮಿಡ್ ಎಂಡ್ ಡಿವೈಸ್ ಆಯ್ತಾ. ಇದರಲ್ಲಿ Dimensity 700 ಪ್ರೊಸೆಸರ್ ತಗೊಂಡು ಬರ್ತಾ ಇದ್ದಾರೆ. 5,000 mAh ಬ್ಯಾಟರಿ ತಗೋತಾರೆ ಮತ್ತು ಸ್ಪೆಷಲಿ ಡಿಸೈನ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡಿ ಇದು A ಸೀರೀಸ್ ಅಂತಂದ್ರೆ ಆಫ್ಲೈನ್ ಫೋನ್. ಸೊ A23 ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗ್ಬಹುದು. ಬಟ್ ಇದೊಂದು ವ್ಯಾಲ್ಯೂ ಫಾರ್ ಮನಿ ಡಿವೈಸ್ ಅಂತ ಅನ್ಸಲ್ಲ. ಸೊ ಮುಂದಿನ ತಿಂಗಳು M ಸೀರೀಸ್ ಕೂಡ ಫೋನ್ಸ್ ಗಳು ಬರಲಿದೆ. ಸೊ ಅದಕ್ಕೂ ವೇಟ್ ಮಾಡಿ. ಇನ್ ಮತ್ತೊಂದು ಹಾಟ್ ಸುದ್ದಿ ಅಂತ ಅಂದ್ರೆ ಇದೇ ಫೆಬ್ರವರಿ 1 ಗೆ Samsung ಅನ್ಪ್ಯಾಕ್ಡ್ ಇವೆಂಟ್ ನಡೀತಾ ಇದೆ. ಸೊ ಮೇ ಬಿ ಇದು ಬೆಂಗಳೂರಲ್ಲೇ ಆಗತ್ತೆ ಅಂತ ಅನ್ಕೋತೀನಿ. ನೋಡೋಣ, ಹೋಗೋ ಚಾನ್ಸ್ ಸಿಕ್ತು ಕರೆದ್ರು ಅಂತಂದ್ರೆ ಹೋಗ್ತೀವಿ. 99% ಹೋಗಲ್ಲ, ಬಟ್ ನೋಡೋಣ ಅಂತ ಏನಾಗುತ್ತೆ. ಇನ್ನು ಮತ್ತೊಂದು ಹಾಟ್ ಸುದ್ದಿ ಅಂತಂದ್ರೆ Samsung ಅನ್ಪ್ಯಾಕ್ಡ್ ಇವೆಂಟ್ ಡೇಟ್ ಆಫೀಸಿಯಲ್ ಆಗಿ ಟೀಸರ್ ಮುಖಾಂತರ ಕನ್ಫರ್ಮ್ ಮಾಡಿದ್ರೆ ಇದೇ ಫೆಬ್ರವರಿ 1ನೇ ತಾರೀಕು ಆಗ್ತಾ ಇದೆ. ಇದರಲ್ಲಿ ಮೇನ್ಲಿ Samsung S23 Ultra ಮತ್ತು S23 Plus ಮತ್ತೊಂದು S23 ಅಂತ 3 ಡೇಸ್ ಲಾಂಚ್ ಮಾಡ್ತಿದ್ದಾರೆ. ಸೊ ಇದ್ರ ಜೊತೆಗೆ ಬೇರೆ ಬೇರೆ ಅಸೆಸರಿ ಕೂಡ ಲಾಂಚ್ ಆಗಬಹುದು. ಬಟ್ ಅದ್ರ ಬಗ್ಗೆ ಯಾವುದೇ ಲೀಕ್ಸ್ ಗಳು ಬಂದಿಲ್ಲ. ಸೊ ತುಂಬಾ ಜನ ಈ ಫೋನ್ಸ್ ಗಾಗಿ ವೇಟ್ ಮಾಡ್ತಿದ್ದಾರೆ. ಅವನ್ ನೀವು ಫೋನ್ಸ್ ಸಿಗಲ್ಲ, ಔಟ್ ಆಫ್ ಸೇಲ್ ಆಗುತ್ತೆ ಅಂತಂದ್ರೆ ಈಗಲೇ ನೀವು 1988 ಅಥವಾ 98 ರೂಪಾಯಿ ಕೊಟ್ಬಿಟ್ಟು ನೀವು ಪ್ರೀ ಬುಕಿಂಗ್ ಮಾಡ್ಕೋಬಹುದು. ಆವಾಗ ನಿಮ್ಗೆ ಸೆಲೆಕ್ಟೆಡ್ ಡಿವೈಸ್ ನ ನೀವು ಆರಾಮಾಗಿ ಸೇಲ್ ಇಲ್ದೇನೆ ಚೂಸ್ ಮಾಡ್ಕೋಬಹುದು. ಎಸ್, ನಾನು ಈ ಫೋನ್ ಅಲ್ಲಿ ಎಲ್ಲಾ ಸಿರೀಸ್ ನ ಅನ್ಬಾಕ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇವನ್ ಮೂರನೇ ನ್ಯೂಸ್ ಕೂಡ ಸ್ಯಾಮ್ಸಂಗ್ ಕಡೆಯಿಂದ ಇದೆ. ಸ್ಯಾಮ್ಸಂಗ್ ಅವರು ಮತ್ತೆ 2 ಡಿವೈಸ್ ಗಳನ್ನ ಇದೇ ಜನವರಿ ಎಂಡ್ ಅಥವಾ ಸ್ಟಾರ್ಟಿಂಗ್ ಫೆಬ್ರವರಿಗೆ ಡಿವೈಸ್ ಗಳು ಬರಲಿದೆ. ಅದು Samsung A34, Samsung A54. ಈ 2 ಡಿವೈಸ್ ಗಳು ಮಾತ್ರ ಸಖತ್ ಹವಾ ಮಾಡತ್ತೆ ಅಂತ ಅನ್ಕೋತೀನಿ 2023 ಸೊ ಇಲ್ಲಿ ಒಂದು ಒಳ್ಳೆ ಆಪ್ಷನ್ಸ್ ನ ಕೊಡ್ತಾ ಇದ್ದಾರೆ. ಒಂದು 5,000 mAh ಬ್ಯಾಟರಿ ಇದೆ ಮತ್ತು ಒಂದರಲ್ಲಿ Dimensity 700 ಏನೋ ಸಿಗ್ತಾ ಇದೆ 34 ಅಲ್ಲಿ ಮತ್ತು ಒಂದರಲ್ಲಿ 1080 ಅಥವಾ ಮತ್ತೊಂದು Exynos ನ ಬೇರೆ ಪ್ರೊಸೆಸರ್ ನ ತಗೊಂಡ್ ಬರ್ಲಿದ್ದಾರೆ. ಸೊ ಈ ಫೋನ್ಸ್ ಗಳಲ್ಲಿ ಡೆಡಿಕೇಟೆಡ್ಲಿ ಇದು ಲೈಕ್ ವಾಟರ್ ರೆಸಿಸ್ಟೆಂಟ್ ಫೋನ್ ಇರುತ್ತೆ. ಲೈಕ್ A ಸೀರೀಸ್ ನಾವು ನೋಡ್ಕೊಂಡಿದ್ವಿ. ಅದೇ ರೀತಿಯಾಗಿ ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮತ್ತು ಒಂದರಲ್ಲಿ 108 ಮೆಗಾ ಪಿಕ್ಸೆಲ್ ಕೊಡುವಂತ ತುಂಬಾ ಸಾಧ್ಯತೆಗಳಿದೆ. ಇದು ಲೀಕ್ಸ್ ಗಳ ಪ್ರಕಾರ ಇದೆ. ಖಂಡಿತ ಈ 2 ಫೋನ್ಸ್ ಗಳನ್ನ ಅನ್ಬಾಕ್ಸ್ ಮಾಡ್ತೀನಿ ಫೆಬ್ರವರಿ ಸ್ಟಾರ್ಟಿಂಗ್ ಅಥವಾ ಜನವರಿ ಎಂಡ್ ಅಲ್ಲಿ ನಿಮ್ಗೆ ಈ ನೋಡೋಕೆ ಸಿಗುತ್ತೆ. ಇಡಿಸ್ನಲ್ಲಿ ನೆಕ್ಸ್ಟ್ ನ್ಯೂಸ್, ಅದು ಓಪೋ ಕಡೆಯಿಂದ. ಓಪೋನವರು ಇದೇ ತಿಂಗಳು 16ನೇ ತಾರೀಕೆ Oppo A78 5G ಅಂತ ಒಂದು ಬೇಸ್ ವೇರಿಯಂಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಈ ಫೋನ್ ನಾನು ಕಳ್ಸಿಕೊಡ್ತೀನಿ ಅಂತ ಇದ್ದಾರೆ. ಇದನ್ನ ಅನ್ಬಾಕ್ಸ್ ಮಾಡ್ತೀನಿ. ಅವನ್ ಇದರಲ್ಲಿ Dimensity 700 ಒಂದಿಗೆ 5,000 mAh ಬ್ಯಾಟರಿ ತಗೊಂಡ್ ಬರ್ತಾ ಇದ್ದಾರೆ. ಡಿಸೈನ್ ಮಾತ್ರ ಸಖತ್ ಆಗಿದೆ. ಲೀಕ್ಸ್ ಅಲ್ಲಿ ನೋಡ್ಕೊಂಡಿದ್ದೀನಿ. ಎಸ್, ನಾನು ಈ ಫೋನ್ ಡಿಸೈನ್ ಗೆ ಹೇಳಿದೀನಿ. 17-18ನೇ ತಾರೀಕು ಅನ್ಬಾಕ್ಸಿಂಗ್ ಸಿಗುತ್ತೆ. ಮತ್ತೆ ಸೇಲ್ಸ್ ಗಳ ಹಾವಳಿ ಶುರು ಆಗಿದೆ ಫ್ರೆಂಡ್ಸ್. ಅಮೆಜಾನ್ ಅವರು ಕೂಡ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ನ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಟೀಸರ್ ಎಲ್ಲ ಬಿಟ್ಟಿದ್ದಾರೆ. ಆಲ್ರೆಡಿ ಇದು 17ನೇ ತಾರೀಕು ಹಿಡ್ಕೊಂಡು 20ನೇ ಜನವರಿ ತನಕ ಲೈವ್ ಇದೆ. ಖಂಡಿತದಲ್ಲಿ ತುಂಬಾ ಆಫ್ ಕೊಟ್ಟಿದ್ದಾರೆ ಮತ್ತು SBI ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಲ್ಲಿ 10% ಆಫ್ ನ ಕೊಡ್ತಾ ಇದ್ದಾರೆ. ಇನ್ನು ಅಮೆಜಾನ್ ಅವರು ಅನೌನ್ಸ್ಮೆಂಟ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅವರು ಸುಮ್ಮನೆ ಇರ್ತಾರೆ. ಫ್ಲಿಪ್ಕಾರ್ಟ್ ನವರು ಕೂಡ 5 ದಿವಸಗಳ ಸೇಲ್ ತಗೊಂಡು ಬರ್ತಾ ಇದ್ದಾರೆ. ಅದು 15ನೇ ಜನವರಿ ಹಿಡ್ಕೊಂಡು 20ನೇ ಜನವರಿ ತನಕ ಸಿಗ್ತಾ ಇದೆ. ಸೊ ಇಲ್ಲಿ ಕೂಡ ಬೇರೆ ಬೇರೆ ಆಕ್ಸಿಸ್ ಮತ್ತು HDFC ಕಾರ್ಡ್ ಏನೋ ಆಫ್ ಕೊಡ್ತಾ ಇದ್ದಾರೆ. 10% ಸಿಗ್ತಾ ಇದೆ. ಇಷ್ಟೇ ಅಲ್ಲದೆ ಸ್ಯಾಮ್ಸಂಗ್ ಅವರು ರಿಪಬ್ಲಿಕ್ ಡೇ ಸೇಲ್ ತಗೊಂಡ್ ಬರ್ತಿದ್ದಾರೆ. Xiaomi ಅವರು ತಗೊಂಡ್ ಬರ್ತಿದ್ದಾರೆ. Oppo ಅವರು ತಗೊಂಡ್ ಬರ್ತಿದ್ದಾರೆ. ಸೊ ಪ್ರತಿಯೊಂದು ಸ್ಮಾರ್ಟ್ ಫೋನ್ ಬ್ರಾಂಡ್ ಕಂಪನಿಗಳು ಇವರಷ್ಟೇ ಅಲ್ಲ, ಬಟ್ ಎಲ್ಲದರಲ್ಲಿ ನಿಮಗೆ ಆಫರ್ ಸಿಗಲಿದೆ. ಸೊ ಇದು ರಿಪಬ್ಲಿಕ್ ಡೇ ನಮ್ಮ ಇಂಡಿಯಾದಲ್ಲಿ ತುಂಬಾ ಸೇಲ್ಸ್ ಗಳು ಆಗುತ್ತೆ. ಫ್ಲಿಪ್ಕಾರ್ಟ್ ಅವರು ಬಿಗ್ ಸೇವಿಂಗ್ ಡೇ ಸೇಲ್ಸ್ ನ ತಗೊಂಡ್ ಬರ್ತಾ ಇದ್ದಾರೆ. ಸೊ ಖಂಡಿತ ವೇಟ್ ಮಾಡಿ, 15ನೇ ತಾರೀಕು ಮತ್ತೆ ಶುರು ಆಗತ್ತೆ. ಲಿಸ್ಟ್ ಅಲ್ಲಿ ನೆಕ್ಸ್ಟ್ ನ್ಯೂಸ್
ಮತ್ತೊಂದು ಹಾಟ್ ಫೋನ್ ಈ ತಿಂಗಳು ಲಾಂಚ್ ಆಗ್ತಿದೆ, ಅದು ಪೋಕೋ ಎಕ್ಸ್ ಸೀರೀಸ್, ಆಬ್ವಿಯಸ್ಲಿ ಪೋಕೋ X5. ಸೊ ನಾನು ಪೋಕೋ X1 ಮತ್ತು ಪೋಕೋ X2 ನಾನು ಸ್ವತಃ ನನ್ನ ಸಿಮ್ ಕಾರ್ಡ್ ಯೂಸ್ ಮಾಡಿದ್ದೆ. ಪೋಕೋ X3 ಕೂಡ ಸ್ವಲ್ಪ ದಿನ ಯೂಸ್ ಮಾಡಿದೆ, ಬಟ್ ಅದಾದ ತಕ್ಷಣ ಪೋಕೋ X4 ಓಕೆ ಅಂತ ಹೇಳ್ಬಲ್ಲೆ. ಬಟ್ X5 ಏನಿದೆ ಇದು ಯಾವ ರೇಂಜಿಗೆ ಹವಾ ಮಾಡೋದಂತ ಕಾಯ್ದು ನೋಡ್ಬೇಕಷ್ಟೇ. ಸೊ ಇದು ರೀಬ್ರ್ಯಾಂಡೆಡ್ ಆಗಬಾರ್ದು. ಲೈಕ್ ಕೆ ಸೀರೀಸ್ ನೆಲ್ಲ ಎಕ್ಸ್ ಸೀರೀಸ್ ಅಲ್ಲಿ ಇವರು ರೀಮೇಡ್ ಮಾಡ್ಕೊಂಡು ಚೈನಾದಿಂದ ಇಂಡಿಯಾಗೆ ತಗೊಂಡ್ ಬರ್ತಿದ್ರು. ಬಟ್ ಇನ್ನು ಕೆ ಸೀರೀಸ್ ಅಲ್ಲಿ K50 ಕೂಡ ಚೈನಾ ಲಾಂಚ್ ಆಗಿದೆ. ಅದೇ ಬರತ್ತಾ ಅಂತ ನಾನು ಕನ್ಫ್ಯೂಸ್ ಇದ್ದೀನಿ. ನೋಡೋಣ ಅಂತ ಈ ಫೋನ್ ಯಾವ ರೇಂಜಿಗೆ ಹವಾ ಮಾಡುತ್ತೆ. ಸೊ ಇದ್ರ ಬಗ್ಗೆ ಯಾವುದೇ ಲೀಕ್ಸ್ ಗಳಿಲ್ಲ, ಬಟ್ ಇದನ್ನ ನಮ್ಗೆ ಡಿವೈಸ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಇದ್ರ ಅನ್ಬಾಕ್ಸಿಂಗ್ ಕೂಡ ನಮಗೆ ನೋಡಕ್ಕೆ ಸಿಗತ್ತೆ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಮಾತ್ರ ಹಾಟ್ ಇದೆ ಗುರು. ವರ್ಲ್ಡ್ಸ್ ನ ಫಸ್ಟ್ 22,000 mAh ಬ್ಯಾಟ್ರಿ ಹೊಂದಿರುವಂತ, ಪವರ್ ಬ್ಯಾಂಕ್ ಅಲ್ಲ ಬ್ಯಾಟ್ರಿ ಹೊಂದಿರುವಂತ ಸ್ಮಾರ್ಟ್ ಫೋನ್, ಅದು ಡಾಜ್ V Max ಅಂತ. ಇದೊಂದು ರಗ್ಡ್ ಫೋನ್ ಇದೆ ಆಯ್ತಾ. ಲೈಕ್ ಇದನ್ನ ನೀವು ಪವರ್ ಬ್ಯಾಂಕ್ ತರ ಯೂಸ್ ಮಾಡಬೇಕು, ಈ ರೀತಿ ಆಪ್ಷನ್ಸ್ ಇಲ್ಲ. ಬಟ್ 22,000 mAh ಬ್ಯಾಟ್ರಿ ಗುರು, ಕ್ರೇಜಿ ಅಂತ ಹೇಳ್ಬೋದು. ಇಷ್ಟಲ್ಲಿ 32 ಮೆಗಾ ಪಿಕ್ಸೆಲ್ ಒಂದಿಗೆ Dimensity 1080 ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಕ್ರೇಜಿ. ಇದಕ್ಕೂ ಮುಂಚೆ ನಾನು 16,000 mAh ಬ್ಯಾಟ್ರಿ ಫೋನ್ ನೋಡಿದೆ. ಇದು ಫಸ್ಟ್ ಟೈಮ್ 22,000 mAh ತಗೊಂಡ್ ಬರ್ತಾ ಇದ್ದಾರೆ. ಸೊ ಎಷ್ಟು ದಪ್ಪ ಇರಬೇಕು ಫೋನ್, ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇಷ್ಟು ದಪ್ಪ ಫೋನ್ ಸಿಕ್ತು ಅಂದ್ರೆ ತಗೊಳ್ತೀರಾ ನೀವು? ಕೆಳಗಡೆ ಕಮೆಂಟ್ ಮಾಡಿ. ನಿಮ್ ಫೋನ್ ಬ್ಯಾಟ್ರಿ ಎಷ್ಟಿದೆ ಕೂಡ ಅದನ್ನು ಕೂಡ ಕಮೆಂಟ್ ಮಾಡಿ. ಇಡಿಸಲ್ಲಿ ನೆಕ್ಸ್ಟ್ ನ್ಯೂಸ್ ಅದು ವಿವೋ ಕಡೆಯಿಂದ. Vivo X90 ಮತ್ತು Vivo X90 Pro ಇದೆ. ಫೆಬ್ರವರಿ 3ನೇ ತಾರೀಕು ಲಾಂಚ್ ಆಗಲಿದೆ. ಆಫೀಸಿಯಲಿ ಎಲ್ಲ ಕಡೆ ಟೀಸ್ ಮಾಡ್ತಾ ಇದ್ದಾರೆ. ಸೊ ನಾನು X80 ಯೂಸ್ ಮಾಡಿದೀನಿ, 80 Pro ಯೂಸ್ ಮಾಡಿಲ್ಲ. ಬಟ್ ಇದು ಡೆಫಿನೆಟ್ಲಿ iPhone 14 Proಗೆ ಟಕ್ಕರ್ ಕೊಡುವಂತ ತುಂಬಾ ಸಾಧ್ಯತೆಗಳಿದೆ. ಪ್ರತಿಯೊಬ್ಬರು ಇದನ್ನ ಕಂಪೇರ್ ಮಾಡೇ ಮಾಡ್ತಾರೆ. ಇದ್ರ ಜೊತೆಗೆ ಮತ್ತೆ ಸ್ಯಾಮ್ಸಂಗ್ ಅವರು ಕೂಡ 1ನೇ ತಾರೀಕು ಅವರು ಲಾಂಚ್ ಮಾಡ್ತಾ ಇದ್ದಾರೆ. S23 ಸೀರೀಸ್ ಕೂಡ. ಅದು 3 ಕಾಂಪಿಟೇಷನ್ಸ್ ಅಲ್ಲಿ ಯಾವ್ದು ವಿನ್ ಆಗುತ್ತೆ. ಸೊ ಅದೇ ಜಗತ್ತಲ್ಲಿ ಬೆಸ್ಟ್ ಕ್ಯಾಮರಾ ಫೋನ್ ಅಂತ ಹೇಳ್ತೀವಿ. ಸೊ ಈ ಫೋನ್ ಆಲ್ರೆಡಿ ಲಾಂಚ್ ಆಗಿದೆ ಕೆಲವೊಂದು ಇರಲಿ, ಅದನ್ನೆಲ್ಲ ಅನ್ಬಾಕ್ಸ್ ನಾವು ಇಂಡಿಯಾದಲ್ಲಿ ಕೂಡ ನೋಡ್ತಾ ಬಂದಿದ್ದೀವಿ. ಬಟ್ ಇದು ಗ್ಲೋಬಲಿ ಲಾಂಚ್ ಆಗ್ತದೆ. ಭಾರತದಲ್ಲಿ ಕೂಡ ಫೆಬ್ರವರಿ ಸ್ಟಾರ್ಟಿಂಗ್ ಅಥವಾ ಸೆಕೆಂಡ್ ವೀಕ್ಸ್ ಅಲ್ಲಿ ಇದು ಲಾಂಚ್ ಆಗ್ತಾ ಇದೆ. X90 Pro ಡೆಫಿನೆಟ್ಲಿ ಎರಡರಲ್ಲಿ ಒಂದಾದ್ರೂ ಅನ್ಬಾಕ್ಸ್ ಆಗುತ್ತೆ. ಇಡಿಸಲ್ಲಿ ಕೊನೆ ನ್ಯೂಸ್ ಬರ್ತಾ ಇದೆ, ಅದು ರೆಡ್ಮಿ ಕಡೆಯಿಂದ. ಈಗ ನಾವು ರೆಡ್ಮಿ ನೋಟ್ 12 Pro 12 Pro ಪ್ಲಸ್ 3 ಡಿವೈಸ್ ಗಳನ್ನ ನೋಡ್ಕೊಂಡಿದ್ವಿ. ಸೊ ಇವಾಗ ಮತ್ತೊಂದು ಮಿಡ್ ಎಂಡ್ ಅಲ್ಲಿ ಮತ್ತೊಂದು ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ಅದು ಮೇ ಬಿ ಇದೇ ತಿಂಗಳು ಅಥವಾ ಫೆಬ್ರವರಿ ಮಿಡ್ ಅಲ್ಲಿ ಬರಬಹುದು. ಸೊ ಈ ಫೋನ್ ಟರ್ಬೋ ಅಂತ ಹೇಳಿದ್ದಾರೆ, ಬಟ್ ಇದು ಮಿಡ್ ಎಂಡ್ ಅಲ್ಲೇ ಬರುತ್ತೆ. ಇದು ರೆಡ್ಮಿ ನೋಟ್ 12 ಮತ್ತು 12 Pro ಮಧ್ಯದಲ್ಲೇ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸ್ ತುಂಬಾ ಇನ್ಫಾರ್ಮೇಷನ್ ಕೊಟ್ಟಿರಬಹುದು ಅಂತ ಅನ್ಕೋತೀನಿ. ನಿಮ್ಗೆ ಅನ್ಸುತ್ತೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಮಾಡಿ. ನೆಕ್ಸ್ಟ್ ಒನ್. ನಮಸ್ಕಾರ.